ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡ ಮಲ್ಲಿಗೆ ಅಡುಗೆ ಚಾನಲ್ನಿಂದ. ಸ್ನೇಹಿತರೆ, ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು ಹೇಗಂತೇಳಿ ನೋಡ್ಕೊಳ್ಳೋಣ. ಇದು ಆಲೂ ಸ್ನ್ಯಾಕ್ಸ್ ಆಗಿದೆ. ಮಳೆ ತುಂಬ ಇರೋದ್ರಿಂದ ಮಕ್ಕಳು ಸ್ಕೂಲಿಂದ ಬಂದಾಗ ಒಂದು ಸ್ನ್ಯಾಕ್ಸ್ ರೀತಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಚೆನ್ನಾಗಿದೆ. ಇದು ಚಟ್ನಿ ಜೊತೆಲಿ ಇಲ್ಲ ಅಂದರೆ ಟೊಮೊಟೊ ಸಾಸ್ ಜೊತೆಲಿ ತಿನ್ಬೋದು. ಹಾಗಿದ್ರೆ ಬನ್ನಿ ಮಾಡ್ಕೊಳ್ಳೋದು ಹೇಗಂತೇಳಿ ನೋಡ್ಕೊಳ್ಳೋಣ. ನಾನಿಲ್ಲಿ ದೊಡ್ಡದೊಂದು ಈರುಳ್ಳಿನೇ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ ತುರ್ಕೊಂಡಿದ್ದೀನಿ, ಒಂದು ಹಸಿರು ಮೆಣಸಿನಕಾಯಿ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ನಾನು ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ ಹಾಗೂ ಮ್ಯಾಗಿ ಮಸಾಲ ತೊಗೊಂಡಿದ್ದೀನಿ. ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಸ್ನ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆನ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಏನು ಹಸಿರು ಮೆಣಸಿನಕಾಯಿ ಹೆಚ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ, ಶುಂಠಿ ಹಾಕಿದ್ದೀನಿ, ಈರುಳ್ಳಿನ ಹಾಕಿದ್ದೀನಿ. ಆಲೂಗಡ್ಡೆ ಸ್ನ್ಯಾಶ್ಗೆ ಹಸಿದಾಗೇ ಇದನ್ನೆಲ್ಲ ಹಾಕ್ಕೊಳ್ಬೋದು, ಆದರೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಇರುತ್ತೆ. ಈಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ತುಂಬ ಏನು ಬೇಡ, ತುಂಬ ಕೆಂಪಾಗೋದು ಬೇಡ. ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಆಲೂಗೆಡ್ಡೆನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಹಳದಿ ಪೌಡರ್ ಹಾಕೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಆ ಒಂದು ಪೌಡರ್ನಲ್ಲೇ ಹಳದಿ ಪೌಡರ್, ಉಪ್ಪು ಎಲ್ಲ ಇದೆ. ಹಾಗಾಗಿ ಆ ಪುಡಿನ ನಾನು ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಉಪ್ಪಿನ ಪುಡಿನ ಹಾಕಿಲ್ಲ. ನಾನು ಕಡಲೆ ಹಿಟ್ಟು ಏನಿದೆ ಅದಕ್ಕೆ ಹಾಕ್ಕೊಳ್ತೇನೆ. ಈಗ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಏನಿದೆ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಅದನ್ನು ಕೈಯಾಡಿ ಆರೋದಕ್ಕೆ ಅದನ್ನು ಬಿಡೋಣ. ಈ ಕಡೆ ಸ್ವಲ್ಪ ಕಡಲೆ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ, ಚಿಲ್ಲಿ ಫ್ಲೇಕ್ಸ್ನ ನಾನು ಹಾಕ್ಕೊಂಡಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಹಸಿರು ಮೆಣಸಿನ್ಕಾಯಿನ ಕುಟ್ಟು ಸಹ ಹಾಕ್ಕೊಳ್ಬಹುದು. ಸ್ವಲ್ಪ ಶುಂಠಿ ಅದನ್ನು ಹಾಕ್ಕೊಂಡ್ರೆ ಇನ್ನೂ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಖಾರದ ಪುಡಿ ಇದ್ದರೆ ಖಾರದ ಪುಡಿ ಹಾಕ್ಕೊಳ್ಬಹುದು. ಈಗ ಅದಕ್ಕೆ ನೀರು ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಕಲಿಸ್ಕೋಬೇಕಾಗುತ್ತೆ. ತುಂಬ ತೆಳು ಆಗೋ ಆಗಿಲ್ಲ, ತುಂಬ ದಪ್ಪನೂ ಆಗೋ ಆಗಿಲ್ಲ. ಅದು ಒಂದು ಪ್ರಮಾಣದಲ್ಲಿ ಬರಬೇಕಾಗತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟಿಲ್ಲದೆ ಇರೋ ರೀತಿ ಅದನ್ನು ನಾವು ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿಲಿ ನಾನು ಕಲಿಸ್ಕೊಂಡಿದ್ದೀನಿ. ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುನೂ ಸಹ ಇಲ್ಲ. ಆಲೂಗೆಡ್ಡೆ ಮಿಶ್ರಣ ಆರಿದ ನಂತರ ಅದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಟ್ಕೊಂಡು ಅದನ್ನು ಕಡಲೆ ಹಿಟ್ಟಲ್ಲಿ ಅದ್ಬಿಟ್ಟು, ಕೈಗಾದರೆ ಅಂಟ್ಕೊಳ್ಳುತ್ತೆ, ನಾವು ಸ್ಪೂನಿನ ಸಹಾಯದಿಂದ ಅದ್ಬಿಟ್ಟು ಅದನ್ನು ಎಣ್ಣೆಗೆ ಬಿಡ್ತಾಯಿದ್ದೀವಿ. ಎಣ್ಣೆ ಕಾದಿದೆ, ನಾನು ಒಂದೇ ಹನಿ ಬಿಟ್ಟು ನೋಡಿದ್ದೆ, ಅದು ಮೇಲೆ ಬಂತು. ಹಾಗಾಗಿ ಎಣ್ಣೆ ಕಾದಿದೆ, ನಾನು ಹಾಕ್ತಾ ಇದ್ದೇನೆ. ಹೀಗೆ ಪ್ರತಿಯೊಂದು ಉಂಡೆಗಳನ್ನು ಅದಕ್ಕೆ ಹಾಕಬೇಕಾಗತ್ತೆ. ಸ್ವಲ್ಪ ಕಂದು ಬಣ್ಣ ಬರೋ ತನಕ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬಾ ಚೆಂದ ಇರುತ್ತೆ. ಈ ರೀತಿ ಸ್ನ್ಯಾಕ್ಸ್ನ ಬಹಳ ಬೇಗನೆ ಮಾಡ್ಕೊಳ್ಬಹುದು. ಆಲೂನಲ್ಲಿ ಹಲವಾರು ರೀತಿಯ ಸ್ನ್ಯಾಕ್ಸ್ಗಳನ್ನು ನಾವು ಮಾಡ್ಕೊಳ್ಬಹುದು, ಅದರಲ್ಲಿ ಇದು ಒಂದು ಸಹ. ಈ ಆಲೂಗೆಡ್ಡೆ ಉಂಡೆಯ ಮಧ್ಯದಲ್ಲಿ ನಾವು ಬೀಟ್ರೋಟ್ ತುರಿಯನ್ನು ತುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಚೂರು ಖಾರದ ಪುಡಿನ ಮಿಕ್ಸ್ ಮಾಡಿ ಅದನ್ನು ಸಹ ಮಧ್ಯದಲ್ಲಿಟ್ಟು, ನಂತರ ಈ ಒಂದು ಆಲೂ ಉಂಡೆನ ಅದರಲ್ಲಿ ಉಂಡೆ ಮಾಡಿಬಿಟ್ಟು ಅದನ್ನು ಮಧ್ಯದಲ್ಲಿಟ್ಟು ಉಂಡೆ ಮಾಡಿ ಮತ್ತು ಈ ರೀತಿ ನಾವು ಹಿಟ್ಟಲ್ಲದ್ದಿ ಕರಿಬಹುದು. ಯಾವುದೇ ರೀತಿಯಲ್ಲೂ ಸಹ ಮಾಡ್ಬೋದು. ಇದ್ರ ಮಧ್ಯದಲ್ಲಿ ತರಕಾರಿನೂ ಸಹ ಇಟ್ಬಿಟ್ಟು ನಾವು ಮಾಡಬಹುದು. ಪ್ರತಿಯೊಂದು ಈಗ ಮಕ್ಕಳು ತಿನ್ನೋದಿಲ್ಲ, ಸೊಪ್ಪು ತಿನ್ನೋದಿಲ್ಲ ಅಂದರೆ ಸೊಪ್ಪನ್ನು ಸಹ ಇದ್ರ ಮಧ್ಯದಲ್ಲಿಟ್ಟು ಆಲೂಗೆಡ್ಡೆ ಮಧ್ಯದಲ್ಲಿ ಇದನ್ನು ಮಾಡ್ಕೋಬಹುದು. ಇದು ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.